ವಿನಯ್ ಕುಲಕರ್ಣಿ ಅವರು ಅವರ ಪರಿವಾರದವರು ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಕೃಷಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಅವರಿಗೆ ಬಹಳ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಇದೊಂದು ಷಡ್ಯಂತ್ರ ಅನ್ನುವಂಥದ್ದು ಅವರ ಪರಿವಾರದವರೆಲ್ಲರ ಒಂದು ಅನಿಸಿಕೆ. ಈಗ ಅವರಿಗೆ ಹೈಕೋರ್ಟ್ಗೆ ಹೋಗ್ತಾರೆ. ಇವತ್ತು ಸತ್ಯಕ್ಕೆ ಜಯ ಆಗ್ತದೆ, ಅವರು ನಿರಪರಾಧಿಗಳು ಅಂತ ಹೇಳಿ ಸಾಬೀತಾಗಿ ಹೊರಗೆ ಬರ್ತಾರೆ ಅನ್ನುವಂತ ವಿಶ್ವಾಸ. ಅಬ್ದುಲ್ ಜಬ್ಬಾರ್ ಅವ್ರನ್ನ ಅನರ್ಹ ಮಾಡಿದಾರಲ್ಲ ಪಕ್ಷದ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಮೀಟ್ ಆಗಿದ್ದಾರೆ ಸರ್ ಮನೆಯಲ್ಲಿ. ಈ ಬಗ್ಗೆ ಅಲ್ಪಸಂಖ್ಯಾತ ನಾಯಕರು ಈಗ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು. ಎಲ್ಲಾ ಸಮುದಾಯದವರ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಇದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ. ಕಾಂಗ್ರೆಸ್ ಒಂದು ಆಂದೋಲನ, ಅಧಿಕಾರಕ್ಕಾಗಿ ಒಪ್ಕೊಂಡಂತ ಪಕ್ಷ ಅಲ್ಲ. ಸ್ವಾತಂತ್ರ್ಯ ಸಿಗ್ಬೇಕು, ಎಲ್ಲರಿಗೆ ಸಾಮಾಜಿಕ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಸ್ಥಾಪನೆ ಆದಂತ ಪಕ್ಷ. ಹೀಗಾಗಿ ಎಲ್ಲರಿಗೆ ನ್ಯಾಯ ಸಿಗ್ತದೆ. ನಮ್ಮ ವರಿಷ್ಠರು ಎಲ್ಲರಿಗೆ ಸರಿ ಸಮಾನವಾಗಿ ತೆಗೆದುಕೊಂಡು ಹೋಗ್ತಾರೆ. ಗ್ರಾಮದಲ್ಲಿ ಕೆಮಿಕಲ್ ಫ್ಯಾಕ್ಟರಿಗಳ ಕೊಪ್ಪಳದಲ್ಲಿ ಏನು ಇವತ್ತು ರಾಸಾಯನಿಕ ಕೈಗಾರಿಕೆಗಳಿದಾವೆ, ಅದರಿಂದ ಬಹಳಷ್ಟು ಗ್ರಾಮಗಳಲ್ಲಿ ಇವತ್ತೇನು ವಾಯು ಮಾಲಿನ್ಯ ಆಗ್ತಾ ಇದೆ, ನೀರಿನಲ್ಲಿ ಮಾಲಿನ್ಯ ಆಗ್ತಾ ಇದೆ ಅನ್ನುವಂತ ದೂರುಗಳು ಬಂದಿದೆ. ಸರ್ಕಾರದ ವತಿಯಿಂದ ನಾವೊಂದು ತಂಡವನ್ನು ರಚನೆ ಮಾಡಿದ್ದೇವೆ. ನಮ್ಮ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು, ಸದಸ್ಯರು ಅಲ್ಲೆಲ್ಲ ಹೋಗಿ ತಪಾಸಣೆ ಮಾಡಿದ್ದಾರೆ. 3 ದಿವಸದಲ್ಲಿ ವರದಿ ಕೊಡಿ ಅಂತ ಹೇಳಿ ಕೇಳಿದ್ದೇನೆ. ಇನ್ನೂ ವರದಿ ನನ್ನ ಕೈ ಸೇರಿಲ್ಲ. ವರದಿ ಬಂದ ಮೇಲೆ ನಿಮ್ಮಲ್ಲಿ ವರದಿ ಆಧಾರದ ಮೇಲೆ ಕ್ರಮ ತಗೊಳ್ತೇವೆ. ಯಾರು ಜನಪ್ರತಿನಿಧಿಗಳು, ಯಾರು ಸಾಕಷ್ಟು ಜನಪ್ರತಿನಿಧಿಗಳು ಬಹಳ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಅದ್ರ ಬಗ್ಗೆ ಕಠಿಣವಾದಂತಹ ಕ್ರಮ ತಗೊಳ್ತೇವೆ. ಮಹಿಳಾ ಮೀಸಲು ಬಗ್ಗೆ ರಾಹುಲ್ ಗಾಂಧಿ ಸದನದಲ್ಲಿ ಚರ್ಚೆ ನಡೀತಾ ಇದೆ. ಮಹಿಳಾ ಮೀಸಲು ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಸೂದೆನೇ ಅಲ್ಲ ಇದು. ನೋಡಿ, ರಾಹುಲ್ ಗಾಂಧಿ ಅವರು ಮಹಿಳಾ ಮೀಸಲಾತಿ ವಿರೋಧಿ ಅಲ್ಲ. ಭಾರತೀಯ ಜನತಾ ಪಕ್ಷ ಷಡ್ಯಂತ್ರ ಮಾಡಿ ಮಹಿಳಾ ಮೀಸಲಾತಿ ಹೆಸರ ಮೇಲೆ ಇವತ್ತು ಇಡೀ ರಾಜ್ಯದ, ದೇಶದ ಜನರಿಗೆ ದಾರಿ ತಪ್ಪಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ತರಾತುರಿಯಲ್ಲಿ ತರೋದಕ್ಕಿಂತಲೂ ಎಲ್ಲರ ಜೊತೆಲಿ ಚರ್ಚೆ ಮಾಡಬೇಕಾಗಿತ್ತು, ಎಲ್ಲರ ಜೊತೆಲಿ ಅಭಿಪ್ರಾಯ ತೆಗೆದುಕೊಳ್ಬೇಕಾಗಿತ್ತು. ಎಲ್ಲವನ್ನು ತೆಗೆದುಕೊಂಡು ಇವತ್ತು ಎಲ್ಲರ ಸಮ್ಮತಿ ತೆಗೆದುಕೊಂಡು ವಿಚಾರಣೆ ಮಾಡ್ಬೋದಾಗಿತ್ತಲ್ಲ. ಏನಾಗಿದೆ ಅವರಿಗೆ? ಚುನಾವಣೆ ನಡೆಯುವ ಹೊತ್ತಿನಲ್ಲೇ ಮಾಡ್ಬೇಕು ಅಂತಿದೆಯಾ? ಅರ್ಥ ಏನು? ಏನಾಗಿದೆ? ಇವ್ರ ಮನ್ಸಲ್ಲಿ ಇಲ್ಲ. ಮಹಿಳೆಯರ ಒಳಗೆ ಇವರು ಒಳಕ್ಕೇನು ಅಂತಲ್ಲ, ಇವರು ಬೇಸಿಕಲಿ ನೈಜವಾಗಿ ನೋಡ್ಬೇಕು ಅಂತ ಹೇಳಿದ್ರೆ ಇವರೆಲ್ಲ ಪಟ್ಟಭದ್ರ ಹಿತಾಸಕ್ತಿಗಳ ಪರ ಇದ್ದಂಥವ್ರು. ಇವರು ಬಂಡವಾಳಶಾಹಿಗಳ ಪರ ಇದ್ದಂಥವ್ರು. ಇವರಿಗೆ ಸಾಮಾಜಿಕ ನ್ಯಾಯದಲ್ಲಿ ಇವರಿಗೆ ವಿಶ್ವಾಸ ಇಲ್ಲ. ಮಹಿಳೆಯರಿಗೆ, ಶೋಷಿತರಿಗೆ, ಹಿಂದುಳಿದವರಿಗೆ ಎಲ್ಲರಿಗೆ ನ್ಯಾಯ ಸಿಗ್ಬೇಕು ಅಂತ ಇವ್ರ ಮನ್ಸಲ್ಲಿ ಇಲ್ಲ. ಹೇಗಾದ್ರೂ ಮಾಡಿ ತುಟಿಗೆ ತುಪ್ಪ ಹಚ್ಚುವಂತ ರೀತಿಯಲ್ಲಿ, ಆಗ್ಬಾರ್ದು ಅನ್ನುವಂತ ರೀತಿಯಲ್ಲಿ ಆ ಮಸೂದೆಯನ್ನು ತಂದು ಇವತ್ತು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಜನ ಬಹಳ ಅರ್ಥ ಮಾಡಿಕೊಂಡಿದ್ದಾರೆ. ಸತ್ಯ ಇದ್ದಿದ್ದು ಹೊರಗಡೆ ನಾವು ಮಹಿಳಾ ಮೀಸಲಾತಿ ವಿರೋಧಿಗಳಲ್ಲ. ಈಗ ಯಾವ ರೀತಿಯಲ್ಲಿ ಇವರು ಮಸೂದೆ ತರಬೇಕು ಅಂತ ಇದ್ದಾರೆ, ಇವತ್ತು ಅದಕ್ಕೆ ಕೆಲವೊಂದು ತಿದ್ದುಪಡಿಗಳು ಮಾನ್ಯ ರಾಹುಲ್ ಜಿ ಅವರು ಕಾಂಗ್ರೆಸ್ ಪಕ್ಷ ಸಲಹೆ ಕೊಟ್ಟಿದ್ರು. ನಮ್ ಸಲಹೆ ಒಪ್ಪಲಿ. ಅವರು ಯಾಕೆ ಒಪ್ತಾ ಇಲ್ಲ ಹೇಳಿ? ಲೋಕಸಭಾ ಸೀಟ್ಗಳನ್ನ ಜಾಸ್ತಿ ಮಾಡೋದ್ರ ಬಗ್ಗೆ ಉತ್ತರ ಭಾರತ ಕಡೆ ಕೇಂದ್ರ ಸರ್ಕಾರ ಹೆಚ್ಚಿನ ಒಲವನ್ನ ಕೊಡ್ತಾ ಇದೆ. ಎಕ್ಸಾಂಪಲ್ ಯಾವಾಗಲೂ ಉತ್ತರ ಭಾರತಕ್ಕೆ, ಇವತ್ತು ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಹೋಗ್ತದೆ. ನಾವು ₹1 ತೆರಿಗೆ ಕೊಟ್ರೆ ಅವ್ರು ನಮ್ಗೆ 15 ಪೈಸೆ ವಾಪಸ್ ಕೊಡ್ತಾರೆ. ಅದೇ ಬಿಹಾರ್ನವ್ರು ₹1 ಕೊಟ್ರೆ ಅವ್ರಿಗೆ ₹3 ಹೋಗ್ತದೆ. ಅಂದ್ರೆ 1 ಕೋಟಿಗೆ 3 ಕೋಟಿ, 1,000 ಕೋಟಿ ನಮಗ್ ಕೊಟ್ರೆ 3,000 ಕೋಟಿ ಅವರಿಗೆ. ಅಂದ್ರೆ ಇದು ಲೆಕ್ಕ ಹಾಕಿ, ನಾವು ತೆರಿಗೆ ಕೊಡೋರು ನಾವು 4.5 ಲಕ್ಷ ಕೋಟಿ ನಾವು ತೆರಿಗೆ ಕೊಡ್ತೀವಿ. ನಮಗ್ ಕೇಂದ್ರ ಕೊಡೋದು 60,000 ಕೋಟಿ. ಅದೇ ಬಿಹಾರ್ಗೆ ಮತ್ತು ಯುಪಿಗೆ 3 ಪಟ್ಟು ಕೊಡ್ತಾರೆ. ಹೇಳ್ಬೇಕಲ್ಲ. ನೋಡಿ, ಅದ್ರ ಬಗ್ಗೆ ಈಗ ಅವ್ರು ಏನ್ ಕೊಟ್ಟರು ಜನರಿಗೆಲ್ಲ ಅರ್ಥ ಆಗ್ತಾ ಇದೆ.
ನ್ಯಾಯಕ್ಕಾಗಿ ಹೋರಾಟ ನಡೀತದೆ ನಮ್ದು. 40 120 ಮಾಡಕ್ ಹೊಂಟ್ರು ಸರ್. ಇಲ್ಲ ಉತ್ತರ ಅದಕ್ಕೆ ಹೇಳ್ದಲ್ಲ 85 ನ್ಯಾಯಕ್ಕಾಗಿ ನಮ್ಮ ಹೋರಾಟ ಮುಂದುವರಿತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.